Hello viewers, welcome to YTI channel. So last class ಅಲ್ಲಿ ಕೆಲವೊಂದು ಕನ್ವರ್ಷನ್ ಪ್ರಾಬ್ಲಮ್ಸ್ ಅನ್ನು ನೋಡಿದ್ವಿ ಒನ್ ಯೂನಿಟ್ ಟು ಬೇರೆ ಯೂನಿಟ್ಗೆ. ಸೊ ಈ ಕ್ಲಾಸ್ ಅಲ್ಲೂ ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಆಗಿ ಇನ್ನೊಂದು 10 ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಕನ್ವರ್ಟಿಂಗ್ ಜಸ್ಟ್ ಒನ್ ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಕನ್ವರ್ಟ್ ಮಾಡೋದು ಎಲ್ಲ ಪ್ರಾಬ್ಲಮ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. So convert 5 kgs into pounds. So ನಾವು ಫಾರ್ಮುಲಾಸ್ ಅಲ್ಲಿ ನೋಡಿದವಾಗ 1 kg is equals to 2.205 pounds ಇದೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಬೇಕಾಗಿದ್ದಷ್ಟು 5 kg ವ್ಯಾಲ್ಯೂ ಬೇಕು. 5 into 2.205 pounds ಅನ್ನ ಹಾಕಿದವಾಗ ನಾವು ಮಲ್ಟಿಪ್ಲೈ ಮಾಡಿದವಾಗ 11.025 pounds ಬರುತ್ತೆ. ಸೊ therefore 5 kgs is equals to 2.205 pounds. So next problem, convert 16 grams into ounce. So ಎರಡೂನು ಏನು ಒಂದು CGS ಆದ್ರೆ ಒಂದು MKS ಸಿಸ್ಟಮ್ನ ಯೂನಿಟ್ಗಳು ತೂಕದ್ದು. ಸೊ ಹಾಗಾಗಿ ಸೊ 1 ಗ್ರಾಮ್ ಬಂದು 20/567 ounce. ಇದು ನಮಗೆ ಲಿಸ್ಟ್ ಔಟ್ ಮಾಡಿರೋ ಫಾರ್ಮುಲಾಸ್ ಇಂದ ಸಿಗುತ್ತೆ. ಇದೊಂದು ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು ನಾವು. ಸೊ ದಟ್ ಈಸ್ ಈಕ್ವಲ್ಸ್ ಟು 20/567 ನಾವು ಡಿವೈಡ್ ಮಾಡಿದವಾಗ 0.035274 ಔನ್ಸ್ ಬರುತ್ತೆ. ಸೊ ಇಲ್ಲಿ ನಮ್ಗೆ ಎಷ್ಟು ಗ್ರಾಮ್ಸ್ ಬೇಕು, 1 ಗ್ರಾಮ್ ಬಂದು ಇಷ್ಟು ಔನ್ಸ್ ಇದೆ. ಸೊ 16 ಗ್ರಾಮ್ಸ್ ಎಷ್ಟು ಔನ್ಸ್ ಆಗುತ್ತೆ ಅನ್ನೋದಕ್ಕೆ 16 ಇಂಟು 0.035274 ನ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಈಕ್ವಲ್ಸ್ ಟು 0.564383 ounce. So 16 grams is equals to 0.564383 ounce. So next problem, convert 4040 kilometers into miles. So ನಾವು ನೋಡಿದವಾಗ 1 kilometer is equals to 0.622 miles. ಇದು ಫಿಕ್ಸ್ಡ್ ಒಂದು ಕನ್ವರ್ಷನ್ ಇದೆ is equals to 0.622 miles. that is equals to ನಮ್ಗೆ ಎಷ್ಟು ಕಿಲೋಮೀಟರ್ಸ್ ಬೇಕಿಲ್ಲಿ 4040 ಕಿಲೋಮೀಟರ್ಸ್ ಬೇಕು. 4040 ಇಂಟು 0.622 ಮೈಲ್ಸಿಗೆ ನಾವು ಕನ್ವರ್ಟ್ ಮಾಡಬೇಕಾಗಿರೋ ವ್ಯಾಲ್ಯೂನ ಯಾವುದು ಕನ್ವರ್ಟ್ ಮಾಡಕ್ಕೆ ಕೊಟ್ಟಿರ್ತಾರೆ ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು. 4040 ಇಂಟು 0.622 that is equals to 2512.88 miles. So therefore 4040 kilometers is equals to 2512.88 miles ಅಂತ ಹೇಳ್ಬೋದು. So next 8 kgs into newtons. ಸೊ ನ್ಯೂಟನ್ಸ್ ಅನ್ನೋದು ಏನಿಲ್ಲಿ kg ಅನ್ನೋದು ತೂಕ. ಸೊ ನ್ಯೂಟನ್ಸ್ ಅನ್ನೋದು ತೂಕ ಅಲ್ಲ, ಇಟ್ಸ್ ಜಸ್ಟ್ ಅ ಸ್ಮಾಲ್ ಟ್ರಿಕ್. ಅದು ನಾವು ಟ್ರಿಕ್ಕಿ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಬ್ಲಮ್ ಅನ್ನ. ನ್ಯೂಟನ್ಸ್ ಅನ್ನೋದು ನಾವು 1 kg ಅಷ್ಟು ತೂಕ ಇರುವಂತಹ ಯಾವ್ದಾದ್ರು ವಸ್ತುವನ್ನ ನಾವು ಎಸಿಬೇಕಾದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಅದು ಎಷ್ಟು ದೂರ ಗ್ರಾವಿಟೇಷನಲ್ ಫೋರ್ಸ್ ಅನ್ನ ದಾಟ್ಕೊಂಡು ಎಷ್ಟು ದೂರ ಹೋಗುತ್ತೆ, ಆ ಫೋರ್ಸ್ ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕಾಗತ್ತೆ ಅನ್ನೋದನ್ನ ನಾವು ನ್ಯೂಟನ್ಸ್ ಅಂತ ಹೇಳ್ತೀವಿ. ಫೋರ್ಸ್ನ SI ಯೂನಿಟ್ ಬಂದು ನ್ಯೂಟನ್ಸ್. ಸೊ 8 kgsಗೆ ಎಷ್ಟು ನ್ಯೂಟನ್ಸ್ ಆಫ್ ಫೋರ್ಸ್ ಅನ್ನ ಹಾಕ್ಬೇಕು ನಾವು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 1 kg is equals to 9.807 ನ್ಯೂಟನ್ಸ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ಗೆ ಕಂಪೇರ್ ಮಾಡಿಕೊಂಡು ಅದು ಕನ್ವರ್ಟ್ ಮಾಡಿರ್ತಾರೆ. ಸೊ ನಮಗೆ ಬೇಕಾಗಿದ್ದೀನಿ 8 kgs ತೂಕ ಇರೋದನ್ನ ಫೋರ್ಸ್ ಎಷ್ಟು ಬೇಕನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕಾಗಿ ಸೊ ನ್ಯೂಟನ್ಸ್ ಬಂದು 9.807 ಇಂಟು 8 kgs that is equals to 78.456 ನ್ಯೂಟನ್ಸ್. ಸೊ ಇಲ್ಲೇನಾಯ್ತು, ನಮಗೆ 8 kgs ತೂಕ ಇರೋದಕ್ಕೆ ಇಷ್ಟು ಫೋರ್ಸ್ ಅನ್ನ ನಾವು ಅಪ್ಲೈ ಮಾಡಿದವಾಗ ಅದು ಸ್ವಲ್ಪ ದೂರ ಮುಂದಕ್ಕೆ ಹೋಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಈಸ್ ಕನ್ವರ್ಟ್ 40 kilometers per hour into feet per second. ಸೊ 40 kilometers per hour ಹೋಗ್ತಾ ಇರೋದನ್ನ ಅದನ್ನ ನಾವೇನ್ ಮಾಡಬೇಕು, ಫೀಟ್ಸ್ ಎಷ್ಟು ಫೀಟ್ಸ್ ಕವರ್ ಆಗುತ್ತೆ 1 ಸೆಕೆಂಡ್ಗೆ ಅನ್ನೋದನ್ನ
ಕ್ಯಾಲ್ಕುಲೇಟ್ ಮಾಡಬೇಕು. ಇದರಲ್ಲಿ ಕೆಲವೊಂದು ಕನ್ವರ್ಷನ್ಸ್ ನೋಡೋಣ. 1 ಕಿಲೋಮೀಟರ್ ಪರ್ ಹವರ್ ಇಸ್ ಈಕ್ವಲ್ಸ್ ಟು 0.91139 ಫೀಟ್ಸ್ ಪರ್ ಸೆಕೆಂಡ್. ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ದೇರ್ಫೋರ್ 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 3281 feet and 1 hour is equals to 36,000 seconds. ಇಲ್ಲಿ ನಮಗೆ ಫೀಟ್ಸ್ ವ್ಯಾಲ್ಯೂ ಸಿಕ್ತು, ಸೆಕೆಂಡ್ಸ್ ವ್ಯಾಲ್ಯೂ ಸಿಕ್ತು. ಸೊ 40 ಕಿಲೋಮೀಟರ್ಸ್ ಪರ್ ಹವರ್ ಇಸ್ ಈಕ್ವಲ್ಸ್ ಟು, ನಾವು ಇವೆರಡನ್ನು ನಾವು ಡಿವೈಡ್ ಮಾಡಿದವಾಗ ನಮಗೆ ಸಿಗುವಂಥದ್ದು ವ್ಯಾಲ್ಯೂ ಇದು. ಸೊ ದಟ್ ಇಸ್ ಈಕ್ವಲ್ಸ್ ಟು 1 kilometer is equals to is to feet and 1 hour is equals to 3600 seconds ಆಗುತ್ತೆ. ಸೊ ಬಟ್ ಇಲ್ಲಿ ನಮಗೇನು 1 ಕಿಲೋಮೀಟರ್ದು ಎಷ್ಟು ಫೀಟ್ಸ್ ಅನ್ನೋದು ಕನ್ವರ್ಟ್ ಮಾಡಬೇಕು. ಸೊ 1 ಕಿಲೋಮೀಟರ್ ಪರ್ ಹವರ್ದು ವ್ಯಾಲ್ಯೂ ಬಂದು ಇದಿದೆ. ಅದಕ್ಕಾಗಿ ಇಲ್ಲಿ ನಮಗೆ ಎಷ್ಟು ಕಿಲೋಮೀಟರ್ಸ್ ಅನ್ನ ಕನ್ವರ್ಟ್ ಮಾಡಕ್ ಕೊಟ್ಟಿದ್ದಾರೆ, 40 ಕಿಲೋಮೀಟರ್ಸ್ ಪರ್ ಹವರ್ ಅನ್ನ ಕನ್ವರ್ಟ್ ಮಾಡಬೇಕು. ಸೊ 40 ಕಿಲೋಮೀಟರ್ಸ್ ಪರ್ ಹವರ್ ಇಂಟು 1 ಫೀಟ್ ಇಂದ ಎಷ್ಟು ವ್ಯಾಲ್ಯೂ ಇದೆ, 1 ಕಿಲೋಮೀಟರ್ದು ಎಷ್ಟು ವ್ಯಾಲ್ಯೂ ಇದೆ ಅದನ್ನ ಹಾಕೋಬೇಕು ನಾವಿಲ್ಲಿ. 0.91139 ಇಂಟು ಎಷ್ಟು ಕಿಲೋಮೀಟರ್ಸ್ ಕನ್ವರ್ಟ್ ಮಾಡಕ್ ಹೇಳ್ಯಾರ, 40 ಕಿಲೋಮೀಟರ್ಸ್. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದವಾಗ ನಮಗೆ ಬರುವಂತಹ ವ್ಯಾಲ್ಯೂ 36.4556 ಫೀಟ್ಸ್ ಪರ್ ಸೆಕೆಂಡ್. ಸೊ ಇದು ಒಂದು 40 ಕಿಲೋಮೀಟರ್ಸ್ ಪರ್ ಹವರ್. ನಾವು ಅದನ್ನ ಫೀಟ್ಸ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದವಾಗ 36.4556 ಫೀಟ್ಸ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಇದ್ರ ಕನ್ವರ್ಷನ್ ಸ್ವಲ್ಪ ಟ್ರಿಕ್ಕಿ ಆಗಿದೆ, ನೋಡ್ಕೊಳ್ರಿ ಕ್ಲಿಯರ್ ಆಗಿ, ಜಾಸ್ತಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. 1 ಕಿಲೋಮೀಟರ್ ಪರ್ ಹವರ್ ಬಂದು ಇಷ್ಟು ಫೀಟ್ಸ್ ಪರ್ ಸೆಕೆಂಡ್ ಇದೆ. ಸೊ ನಮ್ಗಿಲ್ಲಿ ನಾವು ಈ ಒಂದು ಎಕ್ಸ್ಟ್ರಾ ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, 1 ಕಿಲೋಮೀಟರ್ ಅಂದ್ರೆ ಎಷ್ಟು ಫೀಟ್ ಅನ್ನೋದು ನಮ್ಗೆ ಐಡಿಯಾ ಬೇಕು, 1 ಅವರ್ ಅಂದ್ರೆ ಎಷ್ಟು ಸೆಕೆಂಡ್ಸ್, ಇವೆರಡನ್ನು ಡಿವೈಡ್ ಮಾಡಿದ್ರೇನೆ ನಮ್ಗೆ ಬರುವಂತಹ ವ್ಯಾಲ್ಯೂ ಫೀಟ್ಸ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಅದಕ್ಕಾಗಿ ಇದೆರಡನ್ನು ನಾ ಹೇಳಿದ್ದೀನಿ. ಇದೆರಡು 3281 ಡಿವೈಡ್ ಬೈ 3600 ಮಾಡಿದವಾಗ 0.91139 ಫೀಟ್ ಪರ್ ಸೆಕೆಂಡ್ ಬರುತ್ತೆ. ಸೊ ಅದಕ್ಕೆ ನಾವು 40 ಕಿಲೋಮೀಟರ್ಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದವಾಗ ಫೀಟ್ಸ್ ಪರ್ ಸೆಕೆಂಡ್ ನಾವು ಕನ್ವರ್ಟ್ ಮಾಡೋಕ್ಕಾಗತ್ತೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ಬಂದು ಏನ್ ಮಾಡಿದ್ದಾರೆ, ಡಿಗ್ರಿ ಫ್ಯಾರನ್ ಹೀಟ್ ಅನ್ನ ಡಿಗ್ರಿ ಸೆಂಟಿಗ್ರೇಡ್ಸ್ ಅಲ್ಲಿ ಕನ್ವರ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ. 32 ಡಿಗ್ರಿ ಫ್ಯಾರನ್ ಹೀಟ್ಸ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಡಿಗ್ರಿ ಸೆಂಟಿಗ್ರೇಡ್. ಸೊ ಇಲ್ಲಿ ಫಾರ್ಮುಲಾ ಬಂದು ಡಿಗ್ರಿ ಸೆಂಟಿಗ್ರೇಡ್ಸ್ ಕಂಡು ಹಿಡಿಯೋದಕ್ಕೆ ಡಿಗ್ರಿ ಫ್ಯಾರನ್ ಹೀಟ್ -32 ಇಂಟು 5/9. ಸೊ ಇಲ್ಲಿ ಡಿಗ್ರಿ ಫ್ಯಾರನ್ ಹೀಟ್ ಎಷ್ಟು ಕೊಟ್ಟಿದ್ದಾರೆ, ನಮಗೆ 32 ಕೊಟ್ಟಿದ್ದಾರೆ. -32 ಫಾರ್ಮುಲಾ ಅಲ್ಲಿರೋದು ಆಸ್ ಇಟ್ ಈಸ್ ಇಂಟು 5/9 ಹಾಕೋಬೇಕು. ಸೊ ಇಲ್ಲಿ 32 - 32 0 ಆಗುತ್ತೆ. 0 ಇಂಟು ಎನಿಥಿಂಗ್ ಯಾವುದೇ ನಂಬರ್ಗೆ ಮಲ್ಟಿಪ್ಲೈ 0 ಮಾಡಿದವಾಗ ನಮಗೆ 0ನೇ ವ್ಯಾಲ್ಯೂ ಬರುತ್ತೆ. ಅದಕ್ಕಾಗಿ 32 ಡಿಗ್ರಿ ಫ್ಯಾರನ್ ಹೀಟ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ಬೋದು. So moving on to the next one, convert 0.03 inch to mm, millimeter. ಇಂಚ್ ಅನ್ನ ಮಿಲಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ನಾವು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಅಲ್ಲಿ ನೋಡಿದವಾಗ 1 ಇಂಚ್ ಇಸ್ ಈಕ್ವಲ್ಸ್ ಟು 25.4 mm ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ಇಲ್ಲಿ ನಮಗೆ 0.3 ಇಂಚ್ ಇಸ್ ಈಕ್ವಲ್ಸ್ ಟು 25.4 ಇಂಟು 1 ಇಂಚ್ ವ್ಯಾಲ್ಯೂ ಇಷ್ಟ ಆಗಿದ್ದವಾಗ 0.03 ಇಂಚ್ ವ್ಯಾಲ್ಯೂ ನಮಗೆ ಬೇಕು. ಅದಕ್ಕಾಗಿ 25.4 ಇಂಟು 0.03 ಹಾಕೊಂಡಿದ್ದೀವಿ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದವಾಗ ನಮಗೆ 0.762 mm ವ್ಯಾಲ್ಯೂ ಬರುತ್ತೆ. ಸೊ ದೇರ್ಫೋರ್ 0.03 ಇಂಚ್ ಇಸ್ ಈಕ್ವಲ್ಸ್ ಟು 0.762 mm. ಸೊ ನೆಕ್ಸ್ಟ್ ಪ್ರಾಬ್ಲಮ್, 15 ಸ್ಕ್ವಯರ್ ಮೀಟರ್ಸ್ ಅನ್ನ ಸ್ಕ್ವಯರ್ ಮಿಲಿಮೀಟರ್ಸ್ ಅಲ್ಲಿ ಕನ್ವರ್ಟ್ ಮಾಡಿದವಾಗ ಎಷ್ಟಾಗತ್ತೆ ಅಂತ ಹೇಳಿದ್ದಾರೆ. ಸೊ 1 ಸ್ಕ್ವಯರ್ ಮಿಲಿಮೀಟರ್ ಇಸ್ ಈಕ್ವಲ್ಸ್ ಟು 1 ಸ್ಕ್ವಯರ್ ಮೀಟರ್ ಇಸ್ ಈಕ್ವಲ್ಸ್ ಟು
160 ಅಂದರೆ 10 to the power of 6 square meters. ಸೊ therefore 15 ನ ಈ ಒಂದು ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿದವಾಗ ನಮಗೆ 15 into 10 to the power of 6 square meters millimeters ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ ದ ಯೂನಿಟ್ ಆಫ್ ವಾಲ್ಯೂಮ್. ಯೂನಿಟ್ ಆಫ್ ವಾಲ್ಯೂಮ್ MKS ಸಿಸ್ಟಮ್ ಅಲ್ಲಿ ಒಂದಿರುತ್ತೆ, CGS ಸಿಸ್ಟಮ್ ಅಲ್ಲಿ ಒಂದಿರುತ್ತೆ. ಸೊ MKS ಸಿಸ್ಟಮ್ ಅಲ್ಲಿ ಬಂದು ಕ್ಯೂಬಿಕ್ ಮೀಟರ್ m³ ಅಂತ ಹೇಳ್ತೀವಿ ಅದನ್ನ. ಸೊ 10 ಮೀಟರ್ಸ್ ಅನ್ನ ಫೀಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ರಿ ಅಂತ ಹೇಳಿದರೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ 1 ಮೀಟರ್ ಇಸ್ ಈಕ್ವಲ್ಸ್ ಟು 3.281 ಫೀಟ್ ಇದೆ. ಸೊ ನಮ್ಗೆ ಎಷ್ಟು ಮೀಟರ್ಸ್ ಅನ್ನ ಫೀಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು? 10 ಮೀಟರ್ಸ್ ಅನ್ನ ಫೀಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು. 10 into 3.201 that is equals to 32.81 feet. I hope ನಿಮ್ಮೆಲ್ಲರಿಗೂ ಈ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅನ್ಕೊಂತಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ, ಇದು ಅರ್ಥ ಆಗಿಲ್ಲ ಅಂತ ಹೇಳಿ. ಸೊ ಐ ವಿಲ್ ಟ್ರೈ ಟು ಸಾಲ್ವ್ ದ್ಯಾಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ and press the bell icon for further notifications. Like and share the video. Thank you.